ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸ್ಲೀವ್ ಕಟಿಂಗ್ ಆಗಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಬಟ್ಟೆ ಕಡಿಮೆ ಬಂದ್ರೆ ಏನ್ ಮಾಡ್ಬೇಕು ಅಂತ. ಇನ್ನು ಎಷ್ಟೋ ಜನಕ್ಕೆ ಬಟ್ಟೆ ಕಡಿಮೆ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಸೊ ಅಂತವ್ರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅಲ್ಲಿ ಬಟ್ಟೆ ಶಾರ್ಟೇಜ್ ಬಂದ್ರೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಕಟಿಂಗ್ ಮಾಡ್ಕೊಂಡು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಸ್ಲೀವ್ ನ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಫ್ರಂಟ್ ಯಾವ್ದು ಬ್ಯಾಕ್ ಯಾವ್ದು ಅಂತ ಗೊತ್ತಿಲ್ದೇನೆ ಉಲ್ಟಾ ಪಲ್ಟಾ ಸ್ಟಿಚಿಂಗ್ ನ ಮಾಡ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ಫಸ್ಟ್ ನೀವು ಸ್ಲೀವ್ ಕಟಿಂಗ್ ಮಾಡ್ಕೊಂಡಾಗ್ಲೇನೆ ಈ ರೀತಿ ಫಸ್ಟ್ ಪ್ಲಸ್ ಅಂತ ಹಾಕೊಳ್ಬೇಕು. ಅದಾದ್ಮೇಲೆ ಈ ತರ 2 ಲೇಯರ್ನ ಎತ್ಕೊಂಡು ಮೈನಸ್ ಮೈನಸ್ ಅಂತ ಈ ರೀತಿ ಹಾಕೊಳ್ಬೇಕು. ನೆಕ್ಸ್ಟ್ ಇದೊಂದು ಲೇಯರ್ನ ಎತ್ಕೊಂಡು ಪ್ಲಸ್ ಅಂತ ಈ ರೀತಿ ಹಾಕೊಳ್ಬೇಕು. ಇದು ಯಾಕೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿ ಹಾಕೊಂಡು ನೀವು ಸ್ಟಿಚಿಂಗ್ ಮಾಡಿದಾಗ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಬರಲ್ಲ. ಅದ್ ಯಾವ ರೀತಿ ಅಂತಾನು ತೋರಿಸ್ಕೊಡ್ತೀನಿ. ಈ ರೀತಿ ಹಾಕೊಂಡಿದ್ದಾದ್ಮೇಲೆ ನೀವು ಸ್ಲೀವ್ ಅಲ್ಲಿ ಏನ್ ಬಟ್ಟೆ ಕಡಿಮೆ ಬಂದಿರುತ್ತೆ ಅದನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಲೈನಿಂಗ್ ಪೀಸ್ ಅಲ್ಲಿ ಎಷ್ಟು ಬಟ್ಟೆ ಕಡಿಮೆ ಬಂದಿರುತ್ತೆ ಅಷ್ಟು ಬಟ್ಟೆನ ನೀವು ಈ ರೀತಿ ಕಟಿಂಗ್ ನ ಮಾಡ್ಕೊಳ್ಬೇಕು. ನೋಡಿ 4 ಪೀಸಸ್ ನ ಕಟಿಂಗ್ ಮಾಡ್ಕೊಂಡಿದೀನಿ. ನೀವು ಇದೇ ರೀತಿ ಒಂದ್ 2 ಇಂಚು ಅಗಲದ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಸ್ಲೀವ್ ಕಟಿಂಗ್ ಅಲ್ಲಿ ಎಷ್ಟು ಶಾರ್ಟೇಜ್ ಬಂದಿದೆ ನೋಡ್ಕೊಂಡು ಈ ರೀತಿ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಲೆಂತ್ ಬಂದ್ಬಿಟ್ಟು ಈ ಕಡೆ ಎಡ್ಜ್ ಅಲ್ಲಿ ಎಷ್ಟು ಉದ್ದ ಇರುತ್ತೆ ಅಷ್ಟುದ್ದ ನೀವು ಕಟ್ ಮಾಡ್ಕೊಳ್ಬೇಕು. ಮೊದ್ಲು ಈಗ ಒಂದು ಸ್ಲೀವ್ ನ ತಗೊಂಡು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಸ್ಲೀವ್ ಪೀಸ್ ತಗೊಂಡಿದಾದ್ಮೇಲೆ ಈ ರೀತಿ ಉಲ್ಟಾ ಹಾಕೊಳ್ಬೇಕು. ಉಲ್ಟಾ ಹಾಕೊಂಡಾಗ ಈ ರೀತಿ ಮೈನಸ್ ಮೇಲೆ ಬರುತ್ತಲ್ಲ ಆ ರೀತಿ ಹಾಕೊಳ್ಬೇಕು. ಅದಾದ್ಮೇಲೆ ಒಂದು ಪೀಸ್ ನ ತಗೊಂಡ್ಬಿಟ್ಟು ಇಲ್ಲಿಂದ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಳ್ಬೇಕು. ನೀವು ಇಟ್ಕೊಂಡು ಇಲ್ಲಿಂದ ಒಂದು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ತರ ಬಟ್ಟೆ ಇಟ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಎರಡು ಕೂಡ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಂಡು ಕಚ್ಚನ ಈ ಕಡೆ ಲೈನಿಂಗ್ ಪೀಸ್ ಕಡೆ ಹೋಗ್ಬೇಕು. ಈ ಕಚ್ಚ ಅನ್ನೋದು ಈ ರೀತಿ ಹಾಕೊಂಡು ಈ ಎಡ್ಜಿಂಗಿಗೆ ಒಂದು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಟೆನ್ಷನ್ ನ ಇಟ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಅದ್ರ ಪಕ್ಕನೆ ಇಟ್ಕೊಂಡು ಈ ಕಚ್ಚಾ ಮೇಲೆನೆ ಹೊಲಿಗೆ ಹಾಕ್ತಾ ಬನ್ನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ಕಚ್ಚಾ ಎಲ್ಲಿದೆ ಅಂತ. ಸೊ ಅದ್ರ ಮೇಲೆನೆ ಹೊಲಿಗೆ ಹಾಕೊಂತ ಬನ್ನಿ. ಈಗ ನೋಡಿ ಈ ಸೈಡ್ ಬಟ್ಟೆ ಅಟ್ಯಾಚ್ ಮಾಡಿದಾಯ್ತು. ಈ ಕಡೆ ಎಕ್ಸ್ಟ್ರಾ ಇರುತ್ತ ಕ್ಲಾತ್ ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಕಡೆನೂ ಅಷ್ಟೇ ಈ ರೀತಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಈ ಕಡೆ ಒಂದು ಪೀಸ್ ನ ಅಟ್ಯಾಚ್ ಮಾಡೋಣ. ಇನ್ನೊಂದು ಪೀಸ್ ನ ತಗೊಂಡು ಈ ರೀತಿ ಇಟ್ಕೊಳ್ಳಿ. ಎರಡು ಈಕ್ವಲ್ ಆಗಿ ಇಟ್ಕೊಳ್ಬೇಕು. ಅವಾಗ್ಲೇ ಹೇಳ್ದಂಗೆ ಇಟ್ಕೊಂಡು 1/4 ಇಂಚಿಗೆ ಒಂದು ಸ್ಟಿಚಿಂಗ್ ನ ಮಾಡ್ಕೊಂತ ಬನ್ನಿ. ಈ ತರ 1/4 ಇಂಚಿಗೆ ಹೊಲಿಗೆ ಹಾಕೊಂಡಿದ್ದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಳ್ಬೇಕು. ಕಚ್ಚನ ಲೈನಿಂಗ್ ಪೀಸ್ ಕಡೆ ಟರ್ನ್ ಮಾಡ್ಕೊಂಡು ಎಡ್ಜಿಂಗ್ ಅಲ್ಲೇ ಒಂದು ಸ್ಟಿಚಿಂಗ್ ನ ಹಾಕೊಂತ ಬರ್ಬೇಕು. ಈ ಟೆನ್ಷನ್ ನ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಇದ್ರ ಪಕ್ಕದಲ್ಲೇ ಕೂರಿಸ್ಕೊಳ್ಳಿ. ಇಲ್ಲಿ ಕಚ್ಚಾ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೆನೆ ನೀವು ಹೊಲಿಗೆ ಹಾಕೊಂತ ಬರ್ಬೇಕು. ನೋಡಿ ಈ ರೀತಿ ಇಲ್ಲಿ ಕಾಣಿಸ್ತಾ ಇರುತ್ತಲ್ಲ ಅಲ್ಲಿಗೆ ನೀವು ಈ ರೀತಿ ಹೊಲಿಗೆ ಹಾಕೊಂತ ಬನ್ನಿ. ನೋಡಿ ಇದನ್ನು ಬಟ್ಟೆ ಅಟ್ಯಾಚ್ ಮಾಡಿದ್ದಾಯ್ತು. ಈಗ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮೇಲೂ ಅಷ್ಟೇನೆ ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಲೀವ್ ಗೆ ಪೀಸ್ ನ ಅಟ್ಯಾಚ್ ಮಾಡೋಣ. ನೆಕ್ಸ್ಟ್ ಸ್ಲೀವ್ ನ ತಗೊಂಡಿದ್ದಾದ್ಮೇಲೆ ನೀವು ಮೈನಸ್ ಅನ್ನೋದನ್ನ ಮೇಲೆ ಇರ್ಬೇಕು. ಆ ರೀತಿ ಬಟ್ಟೆ ಹಾಕೊಂಡು ಒಂದು ಪೀಸ್ ನ ತಗೊಂಡು ಇಲ್ಲಿಂದ 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಈ ರೀತಿ 1/4 ಇಂಚಿಗೆ ಹೊಲಿಗೆ ಹಾಕೊಂತ ಬನ್ನಿ. 1/4 ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಂಡು ಕಚ್ಚಾ ಅನ್ನೋದು ಲೈನಿಂಗ್ ಕಡೆ ಹಾಕೊಳ್ಬೇಕು. ಹಾಕೊಂಡು ಇಲ್ಲಿಂದಾನೇ ಒಂದು ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ಬೇಕು. ಟೆನ್ಷನ್ ನ ಈ ರೀತಿ ಇಟ್ಕೊಂಡು ಕಚ್ಚಾ ಮೇಲೆನೆ ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ಬೇಕು. ಪೀಸ್ ನ ಅಟ್ಯಾಚ್ ಮಾಡಿದಾದ್ಮೇಲೆ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಳಿ. ಈ ಪೀಸ್ ನ ಅಟ್ಯಾಚ್ ಮಾಡಿದಾದ್ಮೇಲೆ ಇನ್ನೊಂದು ಸೈಡ್ ಕೂಡ ಕಟ್ ಮಾಡ್ಕೊಂಡಿರುವಂತ ಪೀಸ್ ನ ತಗೊಂಡು ಈ ರೀತಿ ಇಟ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಕಚ್ಚನ ಲೈನಿಂಗ್ ಪೀಸ್ ಕಡೆ ಹಾಕೊಳ್ಳಿ. ಹಾಕೊಂಡು ಎಡ್ಜ್ ಅಲ್ಲಿ ಸ್ಟಿಚಿಂಗ್ ನ ಹಾಕೊಂತ ಬನ್ನಿ. ಅದಾದ್ಮೇಲೆ ಎಕ್ಸ್ಟ್ರಾ ಇರೋಂಥ ಕ್ಲಾತ್ ನ ಕಟಿಂಗ್ ನ ಮಾಡ್ಕೊಳ್ಳಿ. ಎರಡು ಸೈಡ್ ಅಷ್ಟೇನೆ ನೋಡಿ ಎರಡು ಸ್ಲೀವ್ ಕೂಡ ಪೀಸ್ ನ ಅಟ್ಯಾಚ್ ಮಾಡಿಸಿದೀನಿ. ನೆಕ್ಸ್ಟ್ ಈ ರೀತಿ ಹಾಕೊಂಡು ಇನ್ನೊಂದು ಸ್ಲೀವ್ ನ ತಗೊಂಡು ಯಾವ ರೀತಿ ಫೋಲ್ಡ್ ಆಗಿರುತ್ತೋ ಅದೇ ರೀತಿನ ಹಾಕೊಳ್ಬೇಕು. ನೀವು ಮೊದಲು ಕಟಿಂಗ್ ಆಗ್ಬೇಕಾದ್ರೆ ಯಾವ ರೀತಿ ಫೋಲ್ಡ್ ಆಗಿತ್ತೋ ಅದೇ ರೀತಿ ಹಾಕೊಳ್ಳಿ. ನಾನು ಪ್ಲಸ್ ಆರ್ ಮೈನಸ್ ಹಾಕ್ಸಿರ್ತೀನಲ್ಲ ಸೊ ಹಾಗಾಗಿ ಅದೇ ರೀತಿ ಹಾಕೊಳ್ಬೇಕು. ಈಗ ನೋಡಿ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಮೈನಸ್, ಹಾಗೆ ಇಲ್ಲಿ ಪ್ಲಸ್ ಅನ್ನೋದಿದೆ. ಈ ರೀತಿ ಹಾಕೊಳ್ಬೇಕು. ತುಂಬಾ ಈಸಿಯಾಗಿ ಲೈನಿಂಗ್ ಪೀಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಪೀಸ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಡಿಮೆ ಬಂದ್ರೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ.
ಈಗ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಸ್ಲೀವಿಗೆ ಅಂತ ಅದನ್ನ ತಗೊಳ್ಬೇಕು. ತಗೊಂಡಿದ್ದಾದ್ಮೇಲೆ ಇಲ್ಲಿ ಮಧ್ಯ ಅಟ್ಯಾಚ್ ಆಗಿರುತ್ತಲ್ಲ ಅದನ್ನ ಈಕ್ವಲ್ ಆಗಿ ಕಟಿಂಗ್ ನ ಮಾಡ್ಕೊಳ್ಳಿ. ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ 2 ಪೀಸ್ ನ ಈ ರೀತಿ ಹಾಕೊಳ್ಬೇಕು. ಸೀದಾ ಅನ್ನೋದು ಮೇಲೆ ಬರ್ಬೇಕು, ಉಲ್ಟಾ ಅನ್ನೋದು ಕೆಳಗಡೆ ಹೋಗ್ಬೇಕು. ಈ ರೀತಿ ಆ ರೀತಿ ಬಟ್ಟೆನ ಹಾಕೊಂಡಿದ್ದಾದ್ಮೇಲೆ ಲೈನಿಂಗ್ ಪೀಸ್ ನ ತಗೊಳ್ಬೇಕು. ತಗೊಂಡು ಈ ರೀತಿ 2 ಲೇಯರ್ ನ ಓಪನ್ ಮಾಡ್ಕೊಂಡು ಈ ರೀತಿ ಹಾಕೊಳ್ಬೇಕು. ನೀವು 2 ಪೀಸ್ಗೂ ಒಂದು ಪೀಸ್ಗೆ ಈ ರೀತಿ ಹಾಕೊಳ್ಳಿ, ಇನ್ನೊಂದು ಪೀಸ್ಗೆ ಈ ತರ ಹಾಕೊಳ್ಳಿ. ಈ ತರ ಹಾಕೊಂಡಿದ್ದಾಗ ನಿಮ್ಗೆ ಮೇಲೆ ಮೈನಸ್ ಅನ್ನೋದು ಕಾಣಿಸ್ತದೆ 2 ಕಡೆನು. ಈ ರೀತಿ ಹಾಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗಲ್ಲ, ಆರಾಮಾಗಿ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ. ಸೊ ಹಾಗಾಗಿ ನಾನು ಪ್ಲಸ್ ಆರ್ ಮೈನಸ್ ನ ಯಾಕೆ ತೋರಿಸ್ದೆ ಅಂತ ಈಗ ನಿಮ್ಗೆ ಅರ್ಥ ಆಗಿರುತ್ತೆ. ಈಗ ನೋಡಿ 2 ಪೀಸಲ್ಲೂ ಕೂಡ ಬಟ್ಟೆ ಕಡಿಮೆ ಇದೆ ಮೇನ್ ಫ್ಯಾಬ್ರಿಕ್ ಅಲ್ಲೂ. ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲು ನೀವು ಒಂದು ಸ್ಲೀವ್ ನ ತಗೊಂಡು ಈಗ ಈ ರೀತಿ ಹಾಕೊಂಡಿರ್ತೀವಲ್ಲ, ಇಲ್ಲಿಂದ ನೀವು ಒಂದು ಅರ್ಧ ಇಂಚಿಗೆ ಸ್ಟಿಚಿಂಗ್ ನ ಹಾಕೊಂತ ಬರ್ಬೇಕು. ಲೈನಿಂಗ್ ಪೀಸ್ ನ ಈ ರೀತಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ನ ಈ ರೀತಿ ಇಟ್ಕೊಂಡು ಅರ್ಧ ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ಬೇಕು. ನೀವು ನೋಡಿ ನೀಟಾಗಿ ತರ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಬೇಕು ನೀವು. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ಕಚ್ಚಾ ಇರುತ್ತಲ್ಲ ಇಲ್ಲಿ, ಇದು ಲೈನಿಂಗ್ ಪೀಸ್ ಕಡೆ ಹೋಗ್ಲಿ ಆ ರೀತಿ ಇಟ್ಕೊಂಡು ಮತ್ತೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಕಚ್ಚನ ಲೈನಿಂಗ್ ಪೀಸ್ ಕಡೆ ಹಾಕೊಂಡು ಈ ಟೆನ್ಷನ್ ನ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಇದ್ರ ಮೇಲೇನೆ ಕೂರಿಸ್ಕೊಂಡು, ಇಲ್ಲಿ ಕಚ್ಚಾ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೇನೆ ಈ ರೀತಿ ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ಬೇಕು ನೀವು. ನೋಡಿ ಒಳಗಡೆ ಇರುವಂತ ಕಚ್ಚಾ ಪೀಸ್ ಮೇಲೆ ಸ್ಟಿಚಿಂಗ್ ಬರ್ಬೇಕು. ಆ ರೀತಿ ನೀವು ಹೊಲಿಗೆನ ಹಾಕೊಂತ ಬರ್ಬೇಕು. ಈ ತರ ಹೊಲಿಗೆನ ಹಾಕೊಂಡಿದ್ದಾದ್ಮೇಲೆ ಈ ರೀತಿ ನೀವು ಟರ್ನ್ ಮಾಡ್ಕೊಳ್ಬೇಕು. ಲೈನಿಂಗ್ ಪೀಸ್ ಮತ್ತೆ ಮೇನ್ ಫ್ಯಾಬ್ರಿಕ್ ಈ ರೀತಿ ಟರ್ನ್ ಮಾಡ್ಕೊಂಡು, ಇಲ್ಲಿ ನಾವು ಹೊಲಿಗೆ ಹಾಕೊಂಡಿರ್ತೀವಲ್ಲ ಈ ರೀತಿ ಫ್ಲಾಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಇದ್ರ ಮೇಲೇನೆ ನಾವು ಕಿನ್ನರಿ ಹಾಕೊಳ್ತಾ ಬರ್ಬೇಕು. ಮೇನ್ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಪೀಸ್ ನ ಈ ರೀತಿ ಫ್ಲಾಟ್ ಆಗಿ ಎಳ್ಕೊಂಡು ಎಡ್ಜ್ ಅಲ್ಲೇ ಕಿನ್ನರಿ ಹಾಕೊಂತ ಬನ್ನಿ. ಈ ರೀತಿ ನಿಧಾನಕ್ಕೆ ಹಾಕೊಂಡ್ರೆ ನಿಮ್ಗೆ ಹೊಲಿಗೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಡೌನಿಂಗ್ ಹೊರಟೋಗ್ಬಿಡುತ್ತೆ ಸ್ಟಿಚಿಂಗು. ಈ ರೀತಿ ನಿಧಾನಕ್ಕೆ ಫ್ಲಾಟ್ ಆಗಿ ಎಳ್ಕೊಂಡು ಕಿನ್ನರಿನ ಹಾಕೊಳ್ಳಿ. ಈ ತರ ಕಿನ್ನರಿ ಹಾಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಓಪನಿಂಗ್ ಇದೆಯಲ್ಲ ಸುತ್ತ ಏನ್ ಶೇಪ್ ಇದೆ ಅದೇ ಶೇಪಿಗೆ ರೇಡ್ ಸ್ಟಿಚ್ ನ ಹಾಕೊಂತ ಬರ್ಬೇಕು. ನೋಡಿ ಇಲ್ಲಿ ಎಂಡಿಂಗ್ ಕ್ಲಾತ್ ಇದೆ, ಇಲ್ಲಿಂದ ನಾವು ಒಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. 1/4 ಇಂಚಿಗೆ ಎಲ್ಲ ಸುತ್ತಾನು ಕೂಡ 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಂತ ಬನ್ನಿ ಈ ರೀತಿ. ಅದಾದ್ಮೇಲೆ ಇಲ್ಲಿ ನಿಲ್ಸ್ಕೊಂಡು ಹಿಂಗೆ ಟರ್ನ್ ಮಾಡ್ಕೊಂಡು ಈ ಶೇಪ್ ಏನಿದೆ ಅದೇ ರೀತಿ ಹೊಲಿಗೆನ ಹಾಕೊಂತ ಬರ್ಬೇಕು. ಇಲ್ಲಿ ಈ ರೀತಿ ಫ್ಲಾಟ್ ಆಗಿ ಈ ತರ ಎಳ್ಕೊಳ್ಳಿ, ಲೂಸ್ ಬಿಡಕ್ ಹೋಗ್ಬೇಡಿ. ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಲ್ಸ್ಬಿಟ್ಟು ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿ ಏನು ಎಂಡಿಂಗ್ ಅಲ್ಲಿ ಬಟ್ಟೆ ಇದೆ ಅಲ್ಲಿಗೆ ಕರೆಕ್ಟ್ ಆಗಿ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈಗ ನೋಡಿ ಲೈನಿಂಗ್ ಪೀಸ್ ಬಟ್ಟೆ ಇಷ್ಟು ಎಕ್ಸ್ಟ್ರಾ ಇದೆ, ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕ್ ನ ಅಟ್ಯಾಚ್ ಮಾಡ್ಬೇಕಲ್ಲ ಕಡಿಮೆ ಬಂದಿರೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಏನ್ ಕ್ಲಾತ್ ಇದೆ ಇದನ್ನ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ನೀವು. ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ನಿಮ್ಗೆ ಕಟ್ ಮಾಡ್ಕೊಂಡಾಗ ಬಟ್ಟೆ ಸಾಕಾಗ್ಲಿಲ್ಲ ಅಂದ್ರೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಉಳ್ದಿರುತ್ತಲ್ಲ ಯಾವ್ದಾದ್ರು ಬೇರೆ ಪೀಸು ಅದನ್ನ ನೀವು ಇದು ಎಷ್ಟಿದೆ ಅದನ್ನ ನೋಡ್ಕೊಂಡು ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ. ಲೈನಿಂಗ್ ಪಕ್ಕದಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿರೋ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಮಧ್ಯಕ್ಕೆ ಕರೆಕ್ಟ್ ಆಗಿ ಕಟಿಂಗ್ ನ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡಿರೋ ಒಂದು ಪೀಸ್ ನ ತಗೊಳ್ಬೇಕು, ಸೀದಾ ಅನ್ನೋದು ಕೆಳಗಡೆ ಹೋಗಿಬೇಕು, ಉಲ್ಟಾ ಮೇಲೆ ಬಂದಿರ್ಬೇಕು. ನೋಡಿ ಈ ರೀತಿ ಇಟ್ಕೊಳ್ಬೇಕು. ಅದಾದ್ಮೇಲೆ ಈ ತರ ಎಲ್ಲಿಗೆ ಕಡಿಮೆ ಬಂದಿರುತ್ತೆ ಅಲ್ಲಿಗೆ ಇಟ್ಕೊಂಡು ಮತ್ತೆ ಒಂದು ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ಬೇಕು 1/4 ಇಂಚಿಗೆ. ನೋಡಿ ಈ ರೀತಿ 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಂತ ಬನ್ನಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಕಚ್ಚಾ ಅನ್ನೋದು ಲೈನಿಂಗ್ ಪೀಸ್ ಕಡೆನೆ ಹೋಗಿರ್ಲಿ, ಇಲ್ಲಿ ಕಚ್ಚಾ ಪೀಸ್ ಇರುತ್ತಲ್ಲ ಅದು ಲೈನಿಂಗ್ ಕಡೆ ಹೋಗಿರ್ಬೇಕು. ಆ ರೀತಿ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಫ್ಲಾಟ್ ಆಗಿ ಎಳ್ಕೊಂಡು ಟೆನ್ಷನ್ ನ ಈ ರೀತಿ ಕೂರಿಸ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಪೀಸ್ ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಈಗ ಇನ್ನೊಂದು ಸೈಡ್ ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇನ್ನೊಂದು ಪೀಸ್ ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೀಸ್ ನ ತಗೊಂಡು ಈ ರೀತಿ ಇಟ್ಕೊಳ್ಳಿ. ಸೀದಾ ಅನ್ನೋದು ಕೆಳಗಡೆ ಹೋಗಿರ್ಬೇಕು, ಉಲ್ಟಾ ಮೇಲೆ ಬಂದಿರಬೇಕು. ಆ ರೀತಿ ಬಟ್ಟೆನ ಇಟ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಂಡು ಮತ್ತೆ ಕಚ್ಚಾ ಅನ್ನೋದು ಲೈನಿಂಗ್ ಪೀಸ್ ಕಡೆ ಹೋಗಿರ್ಲಿ, ಇಲ್ಲಿ ಕಚ್ಚಾ ಪೀಸ್ ಇರುತ್ತಲ್ಲ ಅದು ಈ ತರ ಫ್ಲಾಟ್ ಆಗಿ ಎಳ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು 2 ಸೈಡ್ ಓಪನಿಂಗ್ ಇರುತ್ತಲ್ಲ ಇಲ್ಲಿಗೆ ನಾವು ಎಡ್ಜ್ ಅಲ್ಲೇ ರೆಡಿ ಸ್ಟಿಚ್ ನ ಹಾಕೊಳ್ಬೇಕು. ನೋಡಿ ಈ ರೀತಿ ಇಟ್ಕೊಳ್ಳಿ. 1/4 ಇಂಚಿಗೆ ಸ್ಟಿಚಿಂಗ್ ನ ಹಾಕೊಂತ ಬನ್ನಿ. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಈ ರೀತಿ 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ಬೇಕು. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಗೆ 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈಗ ಇಲ್ಲಿ ಎಕ್ಸ್ಟ್ರಾ ಏನ್ ಕ್ಲಾತ್ ಉಳಿದಿದೆ ಅದನ್ನ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಅದಾದ್ಮೇಲೆ ಇಲ್ಲಿ ಟರ್ನ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಉಳಿದಿದೆಯಲ್ಲ ಇದನ್ನ ಈ ರೀತಿ ಕಟಿಂಗ್ ನ ಮಾಡ್ಕೊಳ್ವಿ. ನೋಡಿ ಇನ್ನೊಂದು ಸೈಡ್ 2 ಸೈಡ್ ಓಪನ್ ಆಗಿರುತ್ತಲ್ಲ ಇಲ್ಲಿಗೆ ನೀವು ರೆಡಿ ಸ್ಟಿಚ್ ನ ಹಾಕೊಳ್ಬೇಕು. ಇಲ್ಲಿಂದ 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಟ್ಟೆ ಎಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಂತ ಬರ್ರಿ. ನೆಕ್ಸ್ಟ್ ಈ ಕಡೆನೂ ಅಷ್ಟೇ 1/4 ಇಂಚಿಗೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಕ್ಸ್ಟ್ರಾ ಏನ್ ಕ್ಲಾತ್ ಉಳಿದಿರುತ್ತೆ ಅದನ್ನ ನೀವು ಕಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೆಕ್ಸ್ಟ್ ಈ ಕಡೆನೂ ಅಷ್ಟೇ ಎಕ್ಸ್ಟ್ರಾ ಉಳಿದಿರೋ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಬೇಕು. ನೋಡಿ 2 ಸೈಡ್ ಕೂಡ ನಾನು ಪೀಸ್ ನ ಅಟ್ಯಾಚ್ ಮಾಡಿ ತೋರಿಸಿದೀನಿ. ಇನ್ನೊಂದು ಸ್ಲೀವ್ ನ ನಾನು ಯಾವ ರೀತಿ ತೋರಿಸ್ಕೊಟ್ಟಿದೀನಿ ಅದೇ ರೀತಿ ಮೆಥಡ್ ಅಲ್ಲಿ ಪೀಸ್ ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಸ್ಲೀವ್ ಕಟಿಂಗ್ ಅಲ್ಲಿ ಬಟ್ಟೆ ಕಡಿಮೆ ಬಂದ್ರೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ. ಲೈನಿಂಗ್ ಪೀಸ್ ಅಲ್ಲಿ ಕಡಿಮೆ ಬಂದ್ರೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು, ಹಾಗೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಡಿಮೆ ಬಂದ್ರೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಟ್ಟಿದೀನಿ. ಇದರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.